ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಆಧುನಿಕ ಜಗತ್ತು ಕಂಡ ಮಹಾಸ್ಫೋಟ. ಹಾಗಂತ ಅಲ್ಲಿ ಯಾವುದೋ ದೇಶ ತಗೊಂಡು ಹೋಗಿ ಅಣುಬಾಂಬನ್ನು ಹಾಕಿರಲಿಲ್ಲ. ಹಾಗೆ ನೋಡಿದರೆ ಅಣುಬಾಂಬುಗಳ ಬಳಕೆಗೂ 37 ವರ್ಷ ಮೊದಲೇ ಅದೊಂದು ಸ್ಫೋಟ ಸಂಭವಿಸಿತ್ತು. ಅದರ ಭೀಕರತೆ ಹೇಗಿತ್ತು ಅಂದರೆ 2000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಏನೇನೂ ಉಳಿದಿರಲಿಲ್ಲ. ಆ ಸ್ಫೋಟ ಸಂಭವಿಸಿದ ವ್ಯಾಪ್ತಿಯಿಂದ 60 ಕಿಲೋಮೀಟರ್ ದೂರದಲ್ಲಿದ್ದ ಪ್ರದೇಶದ ಜನಕ್ಕೆ ಅವತ್ತು ಬೆಳ್ಳಂಬೆಳಗ್ಗೆ 2 ಸೂರ್ಯ ದರ್ಶನ ಆಗಿತ್ತು. ಆ ಸ್ಫೋಟ ಎಷ್ಟರ ಮಟ್ಟಿಗಿತ್ತು ಅಂದರೆ ಅದರ ಮೇಲೆ ಸಾವಿರಾರು ಸಂಶೋಧನೆಗಳಾದವು. ಇವತ್ತಿಗೂ ಕೂಡ ಆ ಸ್ಫೋಟದ ಬಗ್ಗೆ, ಆ ಘಟನೆಯ ಬಗ್ಗೆ ಸಂಶೋಧನೆಗಳು ನಡೀತಲೇ ಇವೆ. ಹಾಗಾದರೆ ಏನದು ಸ್ಫೋಟ? ಆ ಮಹಾ ವಿಸ್ಫೋಟಕ್ಕೆ ಕಾರಣ ಏನು? ಅದರ ಪರಿಣಾಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮಗೆ ಹಿರೋಶಿಮಾ ಮತ್ತು ನಾಗಾಸಾಕಿಯ ಕಥೆ ಗೊತ್ತಿದೆ. ಅಲ್ಲಿ ಬಿದ್ದ ಅಣುಬಾಂಬುಗಳು ಸಹಸ್ರಾರು ಮಂದಿಯನ್ನ ಕೆಲವೇ ಕ್ಷಣಗಳಲ್ಲಿ ಬಲಿ ತಗೊಂಡವು. ದಶಕಗಳ ಕಾಲ ಅಲ್ಲಿ ಅಣುವಿಕಿರಣವನ್ನುಂಟು ಮಾಡಿದ್ವು. ಲಕ್ಷಾಂತರ ಜನರನ್ನ ಕ್ಯಾನ್ಸರ್ನಂತಹ ಮಹಾಮಾರಿಯ ಬಾಯಿಗೆ ತಳ್ಳಿದ್ವು. ಅದು ನಿಜಕ್ಕೂ ಇಡೀ ಜಗತ್ತು ಒಮ್ಮೆ ಬೆಚ್ಚಿ ಬಿದ್ದಿದ್ದಂಥ ಸಮಯ. ಆದರೆ ಈ ಅಣುಬಾಂಬು ದಾಳಿಗೂ ಮೊದಲೇ ಈ ಅಣುಬಾಂಬುಗಿಂತ ಸುಮಾರು 3000 ಪಟ್ಟು ಅಧಿಕ ಶಕ್ತಿಯನ್ನು ಹೊಂದಿದ ಸ್ಫೋಟವೊಂದು ಈ ಭೂಮಿಯ ಮೇಲೆ ನಡೆಯುತ್ತೆ. ಇವತ್ತಿಗೂ ಕೂಡ ಆ ಸ್ಫೋಟ ನಡೆದ ಸ್ಥಳವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ಇವತ್ತಿನ ರಷ್ಯಾದ ಸೈಬೀರಿಯಾದಲ್ಲಿದೆ. ಅದನ್ನ ಜಗತ್ತು ತಂಗುಸ್ಕಾ ಇವೆಂಟ್ ಅಂತ ಗುರುತಿಸುತ್ತೆ. ಆ ಜಾಗ ಸೈಬೀರಿಯಾದ ಕರ್ಸ್ನೋಯಾರಸ್ಕ್ ಕ್ರೈಯಲ್ಲಿ ಪೋಡ್ಕಾ ಮೆನಯ ತಂಗುಸ್ಕಾ ನದಿಯ ಪಕ್ಕದಲ್ಲಿದೆ. ಅಲ್ಲವತ್ತು ಸಂಭವಿಸಿದ ಆ ದುರಂತ ಏನಾದರೂ ಜನನಿಬಿಡ ಪ್ರದೇಶದಲ್ಲಿ ಉಂಟಾಗಿಬಿಟ್ಟಿದ್ರೆ ಆ ದುರಂತ ಕಥೆ ಜಗತ್ತಿನ ಇತಿಹಾಸದಲ್ಲಿ ಯಾವತ್ತೂ ಅಳಿಸದ ಹಾಗೆ ಉಳಿದು ಬಿಡ್ತಾ ಇತ್ತು. ಆದರೆ ಆ ಘಟನೆ ನಡೆದ ಸಂದರ್ಭದಲ್ಲಿ ಸೈಬೀರಿಯಾದ ಆ ಭಾಗದಲ್ಲಿ ಜನವಸತಿ ಇರಲಿಲ್ಲ. ಅಫ್ಕೋರ್ಸ್ ಇವತ್ತು ಕೂಡ ಅಲ್ಲಿ ಜನವಸತಿ ತುಂಬಾ ಕಡಿಮೆ. ಹೀಗಾಗಿ ಅಲ್ಲಿ ಸಾವಿನ ಸಂಖ್ಯೆ 3 ದಾಟಲಿಲ್ಲ. ಅದು ಕೂಡ 10 ಮೈಲಿ ದೂರದಲ್ಲಿದ್ದವರು ಆ ಸ್ಫೋಟದ ಶಾಖಕ್ಕೆ ಸಾವನ್ನಪ್ಪಿದ್ರು. ಅಂದಹಾಗೆ ಆ ಘಟನೆ ನಡೆದದ್ದು 1908 ಜೂನ್ 30ನೇ ತಾರೀಕು. ಆ ಘಟನೆಯಲ್ಲಿ ನಾಶವಾಗಿದ್ದು ಬರೋಬ್ಬರಿ 2150 ಚದುರ ಕಿಲೋಮೀಟರ್ನಷ್ಟು ಭೂಪ್ರದೇಶ. ಅಂದ್ರೆ ಇವತ್ತಿನ ಗ್ರೇಟರ್ ಚೆನ್ನೈ ಇದೆಯಲ್ಲ, ಅದರಲ್ಲಿ ಅರ್ಧದಷ್ಟು ಭೂಪ್ರದೇಶ ಅವತ್ತು ನಾಶ ಆಗಿತ್ತು. ಇದನ್ನು ಒಂದು ದೇಶಕ್ಕೆ ನಾವು ಹೋಲಿಸೋದಾದ್ರೆ ಯುರೋಪಲ್ಲಿನ ಲಕ್ಸಂಬರ್ಗ್ ಇದೆಯಲ್ಲ, ಅಷ್ಟು ದೊಡ್ಡ ಭೂಪ್ರದೇಶ ಅಲ್ಲವತ್ತು ನಾಶ ಆಗಿತ್ತು. ಅಲ್ಲಿ ಅವತ್ತು ಸರಿಸುಮಾರು 80 ಮಿಲಿಯನ್ ಅಂದ್ರೆ 8 ಕೋಟಿಯಷ್ಟು ದೊಡ್ಡ ದೊಡ್ಡ ಮರಗಳು ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಬೂದಿಯಾಗಿ ಹೋದ್ವು. ಇನ್ನು ಆ ಘಟನೆಗೆ ಕಾರಣ ಆಗಿದ್ದಾದ್ರೂ ಏನು? ಇದು ಸಾಕಷ್ಟು ವಿಜ್ಞಾನಿಗಳನ್ನ, ಸಂಶೋಧಕರನ್ನ ಕಾಡ್ತಾ ಇತ್ತು. ಅದು ಕ್ಷುದ್ರ ಗ್ರಹನ, ಧೂಮಕೇತುನ, ಅಥವಾ ರಷ್ಯನ್ ಸಾಮ್ರಾಜ್ಯ ಏನಾದರೂ ಭಯಾನಕ ಬಾಂಬನ್ನ ತಯಾರಿಸಿ ಅಲ್ಲಿ ಪರೀಕ್ಷೆ ಗಿರೀಕ್ಷೆ ಮಾಡಿಬಿಡ್ತಾ, ಹೀಗೆ ಸಾಕಷ್ಟು ಅನುಮಾನಗಳು. ಆ ಸ್ಫೋಟ ಸಂಭವಿಸಿ ಸಾಕಷ್ಟು ವರ್ಷಗಳಾದ ನಂತರ ಅಲ್ಲಿ ಏನಾಗಿದೆ ಅನ್ನೋದನ್ನ ನೋಡೋದಕ್ಕೆ ಒಂದಷ್ಟು ಸಂಶೋಧಕರಲ್ಲಿ ಹೋಗ್ತಾರೆ. ಅಕಸ್ಮಾತ್ ಅಲ್ಲಿ ಕ್ಷುದ್ರ ಗ್ರಹ ಏನಾದರೂ ಭೂಮಿಗೆ ಅಪ್ಪಳಿಸಿದ್ದೇ ಆಗಿದ್ದಿದ್ರೆ ಅಲ್ಲೊಂದು ದೊಡ್ಡ ಕುಳಿಯ ರಚನೆ ಆಗಬೇಕಾಗಿತ್ತು. ಆದರೆ ಅಂಥ ಯಾವುದೇ ಲಕ್ಷಣಗಳು, ಕುಳಿಗಳು ಅಲ್ಲಿ ಕಾಣಲಿಲ್ಲ. ಆದರೆ ದೊಡ್ಡ ದೊಡ್ಡ ಹಳ್ಳಗಳಲ್ಲಿ ಕಾಣಿಸ್ಕೊಂಡ್ವು. ಹೀಗಾಗಿ ಕ್ಷುದ್ರಗ್ರಹ ಅಪ್ಪಳಿಸಿದೆ ಅನ್ನೋ ಥಿಯರಿಯನ್ನ ಸಂಶೋಧಕರು ತಾತ್ಕಾಲಿಕವಾಗಿ ಕೈಬಿಟ್ರು. ಆನಂತರ ಇದು ಧೂಮಕೇತುವಿನ ಕೆಲಸನ ಅಂತ ಪರೀಕ್ಷೆ ಮಾಡಿದ್ರು. ಆದರೆ ಧೂಮಕೇತುಗಳು ಸರ್ವೇ ಸಾಮಾನ್ಯವಾಗಿ ಭೂಮಿಯ ವಾತಾವರಣವನ್ನ ಪ್ರವೇಶ ಮಾಡ್ತಿದ್ದಂತೆ ಉರಿದು ಭಸ್ಮವಾಗಿ ಹೋಗುತ್ತವೆ. ಸೊ ಅದು ಧೂಮಕೇತು ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಹೀಗಾಗಿ ಅಲ್ಲಿ ಏನು ನಡೆದಿರಬಹುದು ಅನ್ನೋದನ್ನ ವಿಜ್ಞಾನಿಗಳಿಗೆ ಊಹೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಆ ಘಟನೆಯನ್ನ ದೂರದಿಂದ ಯಾರಾದರೂ ಕಂಡಿದಾರಾ ಅಂತ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಹಾಗೆ ಕಂಡವರನ್ನ ಮಾತನಾಡಿಸುವ ಕೆಲಸಕ್ಕೆ ಕೂಡ ಸಂಶೋಧಕರು ಮುಂದಾದ್ರು. ಅಲ್ಲಿ ಈ ಪ್ರಯತ್ನ ಅವರಿಗೆ ಸ್ವಲ್ಪ ಸಹಾಯ ಮಾಡ್ತು. ಈ ಸ್ಫೋಟ ನಡೀತಲ್ಲ, ಅಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿನ ವನಾವರ ಅನ್ನೋ ಹಳ್ಳಿಯಲ್ಲಿ ಸೆಮೆನೋ ಅನ್ನೋ ವ್ಯಕ್ತಿ ಈ ಘಟನೆಯ ಬಗ್ಗೆ ರಷ್ಯಾದ ಮೈನರಾಲಜಿಸ್ಟ್ ಲಿಯೋನಾಯ್ಡ್ ಕುಲಿಕ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅವತ್ತು ಜೂನ್ 30ನೇ ತಾರೀಕು 1908ನೇ ಇಸ್ವಿ. ಸಮಯ ಬೆಳಿಗ್ಗೆ 7:30 ಆಗಿರಬೇಕು. ಬೆಳಿಗ್ಗೆ ತಿಂಡಿ ತಿಂದು ಅಂಗಡಿಯಲ್ಲಿ ಕೂತಿದ್ದ ನನಗೆ ಆಕಾಶದಲ್ಲಿ 2 ಸೂರ್ಯರು ಕಾಣೋದಕ್ಕೆ ಶುರುವಾದ್ರು. ಏನಾಗ್ತಿದೆ ಅಂತ ನೋಡೋಷ್ಟರಲ್ಲಿ ಆ ಪ್ರಖರವಾದ ಬೆಳಕು ಬೆಂಕಿಯ ರೂಪವನ್ನು ಪಡೀತು. ಕೆಲವೇ ಕ್ಷಣಗಳಲ್ಲಿ ನಾನಿದ್ದ ಸ್ಥಳದಲ್ಲಿನ ಚಳಿ ಮಾಯವಾಗಿ ತಡೆಯೋಕೆ ಆಗದಷ್ಟು ಬಿಸಿಗಾಳಿ ಬಂದಪ್ಪಳಿಸ್ತು. ನಿಮಿಷಗಳು ಕಳೆದಂತೆ ಆ ಬೆಂಕಿ ಉಂಡೆ ದೊಡ್ಡದಾಗ್ತಾ ಕಾಡಿನ ನಡುವೆ ಕಣ್ಮರೆ ಆಯಿತು. ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ಭಾರಿ ಸದ್ದು ಕೇಳಿಬಂತು. ಆ ಸದ್ದಿಗೆ ನಾನು ಕೆಲವು ಮೀಟರ್ಗಳಷ್ಟು ದೂರ ಹೋಗಿ ಬಿದ್ದಿದ್ದೆ.
ಇದು ಸೆಮೆವ್ ಹೇಳಿದ ಮಾತು. ಇದೇ ರೀತಿಯ ಮಾಹಿತಿ ಸೈಬೀರಿಯಾದ ಸಾಕಷ್ಟು ಜನರಿಂದ ಸಂಶೋಧಕರಿಗೆ ಸಿಕ್ತು. ಹಾಗೇನೆ 1908 ಪ್ರಕಟವಾಗಿದ್ದ ಸಾಕಷ್ಟು ಪತ್ರಿಕೆಗಳು ಕೂಡ ಸೈಬೀರಿಯಾದಲ್ಲಿ ನಡೆದಿದ್ದ ಘಟನೆಯನ್ನ ವಿವರವಾಗಿ ಬರೆದಿದ್ವು. ಅದೆಲ್ಲ ಮಾಹಿತಿಯನ್ನ ಸಂಗ್ರಹಿಸಿದ ಸಂಶೋಧಕರು ಕಡೆಗಲ್ಲೊಂದು ನಿರ್ಧಾರಕ್ಕೆ ಬಂದರು. ಅಲ್ಲವತ್ತು ಇಷ್ಟೆಲ್ಲ ದುರಂತಕ್ಕೆ ಕಾರಣ ಆಗಿರೋದು ಒಂದು ಕ್ಷುದ್ರ ಗ್ರಹ. ಅದು ಸರಿಸುಮಾರು 50 ರಿಂದ 60 ಮೀಟರ್ನಷ್ಟು ದೊಡ್ಡದಾಗಿರಬೇಕು. ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡ್ತಿದ್ದಂಗೆ ಆ ಕ್ಷುದ್ರ ಗ್ರಹ ಬೆಂಕಿಯ ಉಂಡೆಯಂತಾಗಿದೆ. ಅದು ಪ್ರತಿ ಗಂಟೆಗೆ 60,000 ಮೈಲಿಗಳಷ್ಟು ವೇಗದಲ್ಲಿ ಭೂಮಿಯ ಕಡೆ ಚಲಿಸಿದ್ದ ಕಾರಣ ಆ ಕ್ಷುದ್ರ ಗ್ರಹದಲ್ಲಿ ಸಾಕಷ್ಟು ಶಾಖ ಉಂಟಾಗಿತ್ತು. ಯಾವಾಗ ಆ ಕ್ಷುದ್ರ ಗ್ರಹ ಭೂಮಿಗೆ ಸಮೀಪ ಬಂದು ಸೈಬೀರಿಯಾದ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಅನ್ನ ಪ್ರವೇಶ ಮಾಡ್ತೋ ಆಗ ಅದು ಸ್ಫೋಟಗೊಂಡಿರಬೇಕು ಅನ್ನೋ ನಿರ್ಧಾರಕ್ಕೆ ಸಂಶೋಧಕರು ಬಂದರು. ಇನ್ನು ಆ ಸ್ಫೋಟ ಭೂಮಿಯಿಂದ ಸರಿಸುಮಾರು 5 ರಿಂದ 10 ಕಿಲೋಮೀಟರ್ ಮೇಲ್ಭಾಗದಲ್ಲಾಗಿದೆ. ಆ ಸ್ಫೋಟದ ಬಿಸಿಗೆ ಅಲ್ಲಿದ್ದ ಪ್ರದೇಶ ಸುಟ್ಟು ಕರಕಲಾಗಿದೆ. ಅಷ್ಟೊಂದು ಮೇಲೆ ಸ್ಫೋಟ ಸಂಭವಿಸಿದ್ರಿಂದಲೇ ಅಲ್ಲಿ ಉತ್ಪತ್ತಿಯಾದ ಬಿಸಿ 60-65 ಕಿಲೋಮೀಟರ್ ವರೆಗೆ ಹರಡಿ ಅಲ್ಲಿನ ಜನರನ್ನ ಕಾಡಿದೆ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಆದ್ರೆ ಈ ಥಿಯರಿಯನ್ನ ಮೊದಲಿಗೆ ಸಾಕಷ್ಟು ಜನ ಒಪ್ಪಲಿಲ್ಲ. ಯಾಕೆಂದ್ರೆ ಕ್ಷುದ್ರ ಗ್ರಹ ಭೂಮಿಗೆ ಬಡದಿದ್ದೇ ನಿಜ ಆಗಿದ್ರೆ ಅಲ್ಲಿ ಕುಳಿ ಇರಲೇಬೇಕಲ್ಲ ಅನ್ನೋದು ಅವರ ವಾದ ಆಗಿತ್ತು. ಆದ್ರೆ ಅಲ್ಲಿ ಭಾರಿ ಗಾತ್ರದ ಕುಳಿ ಇರಲೇ ಇಲ್ಲ. ಇನ್ನು ಈ ಘಟನೆ ನಡೆದ ಸ್ಥಳದಲ್ಲಿ ಒಂದಷ್ಟು ಪದಾರ್ಥಗಳು ಸಿಕ್ಕಿದ್ವು. ಅಲ್ಲಿ ಕ್ಷುದ್ರ ಗ್ರಹದಲ್ಲಿರುವಂತಹ ಸಿಲಿಕೇಟ್ ಮ್ಯಾಗ್ನೆಟೈಟ್ ನ ತುಂಡುಗಳು ಪತ್ತೆ ಆದವು. ಇವೆಲ್ಲವನ್ನ ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದಾಗ ಇವೆಲ್ಲ ಕೂಡ ಅಧಿಕ ಪ್ರಮಾಣದ ನಿಕಲ್ ಹಾಗೂ ಐರನ್ ನಿಂದ ಕೂಡಿರೋದು ಗೊತ್ತಾಯಿತು. ಆಗ ವಿಜ್ಞಾನ ಜಗತ್ತು ಇದು ಕ್ಷುದ್ರ ಗ್ರಹದ ಏರ್ ಬರ್ಸ್ಟ್ ನಿಂದ ಆಗಿರುವ ಕೃತ್ಯ ಅನ್ನೋ ನಿರ್ಧಾರಕ್ಕೆ ಬಂತು. ಇಲ್ಲಿ ಇಂಥದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಅಂದ್ರೆ ಕ್ಷುದ್ರ ಗ್ರಹ ಅಪ್ಪಳಿಸಿದ್ರೆ ಕುಳಿನೇ ಆಗಬೇಕಿಲ್ಲ ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಸಂಶೋಧಕರಿಗೊಂದು ಸಾಕ್ಷ್ಯ ಬೇಕು. ಸೈನ್ಸ್ ನೋಡಿ, ಅದು ಹಂಗೆ ಹೇಳಿದ್ರೆ ನಂಬೋದಿಲ್ಲ, ಸಾಕ್ಷ್ಯ ಕೇಳುತ್ತೆ. ಅದಕ್ಕಾಗಿ ವಿಜ್ಞಾನಿಗಳು ಮಾದರಿಯಾಗಿ ತಗೊಂಡಿದ್ದು ಅಮೆರಿಕ ಹಿರೋಶಿಮಾ ಮತ್ತು ನಾಗಾಸಾಕಿಗಳ ಮೇಲೆ ಮಾಡಿದ್ದ ಅಣುಬಾಂಬು ದಾಳಿಯನ್ನ. ಅಲ್ಲಿ ಏನಾಗಿತ್ತು ಅಂದ್ರೆ ಅಮೆರಿಕ ಹಾಕಿದ್ದ ಅಣುಬಾಂಬು ನೇರವಾಗಿ ಭೂಮಿಗೆ ಬಿದ್ದು ಅಲ್ಲಿ ಸ್ಫೋಟ ಆಗಿರಲಿಲ್ಲ. ಬದಲಾಗಿ ಭೂಮಿಯಿಂದ ಸರಿಸುಮಾರು 500 ಮೀಟರ್ನಷ್ಟು ಮೇಲ್ಭಾಗದಲ್ಲೇ ಆ ಬಾಂಬುಗಳು ಸ್ಫೋಟ ಆಗಿದ್ವು. ಅದರ ಪರಿಣಾಮ ಹೇಗಿತ್ತು ಅನ್ನೋದನ್ನ ಇಡೀ ಜಗತ್ತು ನೋಡಿತ್ತು. ಸೊ ಏರ್ ಬ್ಲಾಸ್ಟ್ ಅನ್ನೋದು ತೀರಾ ಅಪಾಯಕಾರಿ ಅನ್ನೋದು ಜಗತ್ತಿಗೆ ಗೊತ್ತಾಗಿತ್ತು. ಹೀಗಾಗಿ ಸೈಬೀರಿಯಾ ನಡೆದಿದ್ದ ತಂಗಸ್ಕಾ ಇವೆಂಟ್ ಕೂಡ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸುವ ಮೊದಲೇ ಗಾಳಿಯಲ್ಲಿ ಸ್ಫೋಟಗೊಂಡ ಕಾರಣದಿಂದ ಹೀಗಾಗಿರಬಹುದು ಅನ್ನೋ ನಿರ್ಧಾರಕ್ಕೆ ಸಂಶೋಧಕರು ಬಂದರು. ಸೊ ಈ ತಂಗಸ್ಕಾ ಇವೆಂಟ್ ಬಗ್ಗೆ ಇದ್ದ ಸಾಕಷ್ಟು ಅನುಮಾನಗಳು 1960 ಹೊತ್ತಿಗೆ ಬಗೆಹರಿದಿದ್ವು. ಅಷ್ಟೊತ್ತಿಗೆ ಸೋವಿಯತ್ ಕೂಡ ಆ ಘಟನೆ ಬಗ್ಗೆ ಮತ್ತಷ್ಟು ಅಧ್ಯಯನ ನಡೆಸೋದಕ್ಕೆ ಒತ್ತು ಕೊಡ್ತು. ಅಲ್ಲಿ ಬ್ಲಾಸ್ಟ್ ಹೇಗೆ ನಡೆದಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ನಡೀತು. ಅಲ್ಲಿ ಹೈಪೋ ಸೆಂಟರ್ ನ ಜಾಗವನ್ನು ಗುರುತಿಸಲಾಯಿತು. ಹೈಪೋ ಸೆಂಟರ್ ಅಂದ್ರೆ ಈ ಭೂಕಂಪನ, ಅಣು ವಿಸ್ಫೋಟ ಅಥವಾ ಮಿಡ್ ಏರ್ ಸ್ಫೋಟಗಳು ಸಂಭವಿಸುತ್ತವೆ ಅಲ್ವಾ, ಅದರ ಕೆಳಭಾಗದ ಭೂಮಿಯ ಒಳಗಿನ ಪಾಯಿಂಟ್. ಈ ಹೈಪೋ ಸೆಂಟರ್ ಅನ್ನ ಗುರುತಿಸಿದ ನಂತರ ಬ್ಲಾಸ್ಟ್ ವೇವ್ಗಳು ನೇರವಾಗಿ ಅಲ್ಲಿದ್ದ ಮರಗಳ ಕಡೆಗೆ ಚಲಿಸಿರೋದನ್ನ ಸಂಶೋಧಕರು ರೆಕಾರ್ಡ್ ಮಾಡಿದ್ರು. ತುಂಬಾನೇ ಬಿಸಿಯಾದ ಗಾಳಿ ನೇರವಾಗಿ ಭೂಮಿಯನ್ನ ಅಪ್ಪಳಿಸಿದಾಗ ಅಲ್ಲಿನ ಮರಗಳು ಮುರಿದು ಪುಡಿ ಪುಡಿಯಾಗಿದ್ವು. ಕೆಲವು ಗಟ್ಟಿ ಮರಗಳ ಕೊಂಬೆಗಳೆಲ್ಲ ಮುರಿದು ಹೋಗಿದ್ವು. ಇವೆಲ್ಲವನ್ನ ದಾಖಲಿಸಿದ ಸಂಶೋಧಕರು 1960ರಲ್ಲೇ ಈ ಥಿಯರಿಯನ್ನ ಅನುಸರಿಸಿ ಮಾಡೆಲ್ ಫಾರೆಸ್ಟ್ ಒಂದನ್ನು ಕ್ರಿಯೇಟ್ ಮಾಡಿ ಈ ಸ್ಫೋಟವನ್ನು ಕೂಡ ಮರುಸೃಷ್ಟಿ ಮಾಡಿದ್ರು. ಅಲ್ಲಿಗೆ ತಂಗಸ್ಕಾ ಇವೆಂಟ್ ಬಗ್ಗೆ ಇದ್ದ ಸಾಕಷ್ಟು ಅನುಮಾನಗಳಿಗೆ ತೆರೆ ಬಿತ್ತು. ಇನ್ನು 1970 ಹೊತ್ತಿಗೆ ಈ ಜಾಗದಲ್ಲಿ ಮತ್ತಷ್ಟು ಸಂಶೋಧನೆಗಳು ಆರಂಭ ಆಗುತ್ತೆ. ಆಗ ಅಲ್ಲಿದ್ದ ಲೇಕ್ ಚೇಕೋ ಅನ್ನೋದು ಈ ಸಂಶೋಧಕರ ಕಣ್ಣಿಗೆ ಬಿತ್ತು. 1908ರಲ್ಲೇ ಇದು ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಯಿತು. ಅದು ಕ್ಷುದ್ರ ಗ್ರಹದ ಒಂದು ಭಾಗ ಅಪ್ಪಳಿಸಿ ಆಗಿರುವ ಸರೋವರ ಅನ್ನೋ ನಿರ್ಧಾರಕ್ಕೆ ಸಂಶೋಧಕರು ಬಂದರು. ಈ ಲೇಕ್ ಚೇಕೋ ಅನ್ನೋದು 500 ಮೀಟರ್ ಅಗಲ, 300 ಮೀಟರ್ ಉದ್ದ ಇದ್ದು 50 ಮೀಟರ್ನಷ್ಟು ಆಳವನ್ನು ಹೊಂದಿದೆ. ಸೊ ಇಲ್ಲಿಗೆ ಕ್ಷುದ್ರ ಗ್ರಹದ ಸಣ್ಣ ತುಂಡೊಂದು ಅಪ್ಪಳಿಸಿರೋದರ ಬಗ್ಗೆ ಸಂಶೋಧಕರು ಮಾಹಿತಿಯನ್ನು ಕಲೆ ಹಾಕಿದ್ರು. ಇನ್ನು ಈ ಸರೋವರ ಈ ತಂಗಸ್ಕಾ ಈವೆಂಟ್ ನಡೆದಿದ್ದ ಎಪಿಕ್ ಸೆಂಟರ್ ಇತ್ತಲ್ಲ, ಅಲ್ಲಿಂದ ಸರಿಸುಮಾರು 8 ಕಿಲೋಮೀಟರ್ಗಳ ದೂರದಲ್ಲಿ ನಿರ್ಮಾಣ ಆಗಿತ್ತು. ಗೆಳೆಯರೆ, ಎಪಿಕ್ ಸೆಂಟರ್ ಅಂದ್ರೆ ಈ ಸ್ಫೋಟ ನಡೆದ ಕೇಂದ್ರ ಬಿಂದು ಅಥವಾ ಕೇಂದ್ರ ಭಾಗ. ಅಲ್ಲಿಂದ 8 ಕಿಲೋಮೀಟರ್ಗಳ ದೂರದಲ್ಲಿ ಈ ಲೇಕ್ ನಿರ್ಮಾಣ ಆಗಿತ್ತು. ಅದನ್ನ ಗಮನಿಸಿದಾಗ ಸ್ಫೋಟದ ತೀವ್ರತೆಯಲ್ಲಿ ಎಷ್ಟು ಪ್ರಮಾಣದಲ್ಲಿತ್ತು ಅನ್ನೋದನ್ನ ಸಂಶೋಧಕರು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಈ ಸೈಬೀರಿಯಾ ಭಾಗ ಇದೆಯಲ್ಲ, ಇದು ಇಂಥ ಸಾಕಷ್ಟು ಪ್ರಾಕೃತಿಕ ವಿಸ್ಮಯಗಳಿಗೆ
ಅದ್ಭುತಗಳಿಗೆ, ವಿಚಿತ್ರಗಳಿಗೆ, ವೈಪರೀತ್ಯಗಳಿಗೆ ಗುರಿಯಾಗಿರುವ ಸ್ಥಳ. ಹೀಗಾಗಿ ಸೈಬೀರಿಯಾದಲ್ಲಿ ಇಂಥ ಸಾಕಷ್ಟು ಸಂಶೋಧನೆಗಳು ಕೂಡ ಆರಂಭ ಆದವು. ಆ ಸಂಶೋಧನೆಗಳಲ್ಲಿ ಸೈಬೀರಿಯಾ ಅನ್ನೋದು ಸಾಕಷ್ಟು ಕ್ಷುದ್ರ ಗ್ರಹಗಳಿಂದ ಅಪ್ಪಳಿಸಲ್ಪಟ್ಟ ಜಾಗ ಅನ್ನೋದು ಗೊತ್ತಾಯ್ತು. ಅಲ್ಲಿ ಪ್ರತಿ 300 ವರ್ಷಗಳಿಗೊಮ್ಮೆ ಇಂಥ ಘಟನೆ ಸಂಭವಿಸ್ತಲೇ ಇರುತ್ತೆ. 2013ರಲ್ಲಿ ಕೂಡ ಸೈಬೀರಿಯಾದ ಹತ್ತಿರದಲ್ಲೇ ಇರುವ ರಾಲ್ ರೀಜನ್ ನಲ್ಲಿ ಇದೇ ರೀತಿಯ ಏರ್ ಬ್ಲಾಸ್ಟ್ ಒಂದಾಯಿತು. 17ರಿಂದ 20 ಮೀಟರ್ನಷ್ಟು ದೊಡ್ಡದಾದ ಕ್ಷುದ್ರ ಗ್ರಹ ಮಿಡ್ ಏರ್ ಅಲ್ಲಿ ಸ್ಫೋಟ ಆಗಿದ್ದರಿಂದ ಸಾಕಷ್ಟು ಜನ ಗಾಯಗೊಳ್ಳಬೇಕಾಗಿ ಬಂತು. ಸುಮಾರು 1200 ಮಂದಿ ಅವತ್ತು ತೀವ್ರವಾಗಿ ಗಾಯಗೊಂಡರು. ಮನೆಗಳು, ಆಫೀಸುಗಳಲ್ಲಿನ ಗಾಜುಗಳು ಸ್ಫೋಟದ ತರಂಗಗಳಿಗೆ ಸಿಕ್ಕಿ ಪುಡಿಯಾದವು. ಹೀಗಾಗಿನೇ ಈ ಪ್ರದೇಶದಲ್ಲಿ ಇಂಥ ಘಟನೆಗಳು ಆಗಾಗ ನಡೀತಲೇ ಇರುತ್ತವೆ ಅನ್ನೋ ನಿರ್ಧಾರಕ್ಕೆ ಕೂಡ ಸಂಶೋಧಕರು ಬಂದರು. ಒಟ್ಟಾರೆ ಗೆಳೆಯರೆ, ಈ ಭೂಮಿ ಮೇಲೆ, ಇಲ್ಲಿನ ಜನರ ಮೇಲೆ ಜನಾನೇ ಅಣುಬಾಂಬುಗಳನ್ನು ಹಾಕೋಬೇಕಾದ ಅಗತ್ಯ ಏನಿಲ್ಲ. ಪ್ರಕೃತಿಗೆ ಬೇಸರ ಆದ್ರೆ ಅದು ಮನುಷ್ಯ ನಿರ್ಮಾಣ ಮಾಡಬಹುದಾದ ಅಣುಬಾಂಬಿಗಿಂತ ಸಾವಿರ ಪಟ್ಟು ಶಕ್ತಿಯುತ ಬಾಂಬುಗಳನ್ನ ನಮ್ಮ ಮೇಲೆ ಹಾಕಿಬಿಡುತ್ತೆ. ಈ ಬ್ರಹ್ಮಾಂಡದಲ್ಲಿ ಮನುಷ್ಯ, ಅವನ ಸೃಷ್ಟಿ, ಮರುಸೃಷ್ಟಿ ಇವೆಲ್ಲ ಕೂಡ ತೃಣ ಸಮಾನ. ಇನ್ನು ಈ ಸೈಬೀರಿಯಾದ ಸ್ಫೋಟ ಇದೆಯಲ್ಲ, ಇದು ಬಿಲಿಯಾಂತರ ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿದ ಕ್ಷುದ್ರ ಗ್ರಹವೊಂದರ ಕಾರಣಕ್ಕೆ ನಮ್ಮಲ್ಲಿದ್ದ ಡೈನೋಸಾರ್ಗಳ ಸಂತತಿ ಸಂಪೂರ್ಣವಾಗಿ ನಾಶವಾಯಿತು ಅನ್ನೋ ಒಂದು ಹಳೇ ಥಿಯರಿ ಇದೆ ನೋಡಿ. ಅದಕ್ಕೆ ಸಾಕಷ್ಟು ಪುಷ್ಟಿ ಕೊಡ್ತಾ ಇದೆ. ಒಟ್ಟಲ್ಲಿ ರಷ್ಯಾದ ಸೈಬೀರಿಯಾ ಅನ್ನೋದು ಪದೇ ಪದೇ ಪ್ರಾಕೃತಿಕ ವಿಸ್ಮಯಗಳಿಗೆ ಒಳಗಾಗುವ ಒಂದು ನಿಗೂಢ ಸ್ಥಳ. ಜನವಸತಿ ಇಲ್ಲದ ಆ ನೆಲದಲ್ಲಿ ಇನ್ನೂ ಎಷ್ಟು ರಹಸ್ಯಗಳು ಅಡಗಿವೆಯೋ ಆ ಪ್ರಕೃತಿಗೆ ಗೊತ್ತಾಗಬೇಕು. ಇದು ಗೆಳೆಯರೆ, ಭೂಮಿಯ ಮೇಲೆ ಆಧುನಿಕ ಮಾನವ ನೋಡಿದ್ದ ಅತಿ ಭೀಕರ ಸ್ಫೋಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.